ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಗುರು ಮಾತು ಸಂಗೋಸ್ತಿ ಕರ್ಮ. ಕರ್ಮ ಮಾಡುವ ಅರ್ಜುನ, ಕರ್ಮದ ಫಲ ನನಗೆ ಅರ್ಪಿಸು. ಅಂದ್ರೆ ಆ ರೀತಿ ಮಾಡಿದಾಗ ನನಗೆ ಕರ್ಮ ಶೇಷ ಉಳಿದಿಲ್ಲ, ಕರ್ಮ ಅಂಟೋದಿಲ್ಲ. ನಿಷ್ಕಾಮ ಕರ್ಮ ಮಾಡ್ತಿದ್ದಾನೆ. ಯಾವಾಗಾದ್ರೆ ನಾನು ಅನ್ಕೊಳ್ಳುವ ರೀತಿಯಲ್ಲಿ ಕರ್ಮ ಮಾಡ್ತೀನೋ ಅಲ್ಲಿ ಕರ್ಮ ಉಂಟು. ಪಾಪ ಕರ್ಮ ಆದ್ರೂ ಉಂಟು, ಪುಣ್ಯ ಕರ್ಮ ಆದ್ರೂ ಉಂಟು. ನಾನು ಎಂಬ ಸ್ಥಿತಿಯಲ್ಲಿ ಮಾಡಿದಾಗ, ಅಂದ್ರೆ ನಾನು ದೇಹ, ನಾನು ಮನಸ್ಸು ಎನ್ನುವ ಆ ಒಂದು ಪರಿಧಿಯಲ್ಲಿ ನಾನು ಕೆಲಸ ಮಾಡಿದಾಗ ಅಲ್ಲಿ ಪಾಪ ಕರ್ಮ ಆದ್ರೂ ಉಂಟು, ಪುಣ್ಯ ಕರ್ಮ ಆದ್ರೂ ಉಂಟು. ಅಲ್ಲಿ ನಾನು ಇಲ್ಲ, ಆ ಫಲಿತಾಂಶವೆಲ್ಲ ನನಗೆ ಅರ್ಪಿಸು. ಅಂದ್ರೆ ಆತ್ಮಕ್ಕೆ, ಭಗವಂತನಿಗೆ ಅರ್ಪಿಸು. ನಿನ್ನ ಐಡೆಂಟಿಟಿ ಇಲ್ಲ ಅದರಲ್ಲಿ, ಇರಲ್ಲ ಅಲ್ಲಿ. ನೀನು ದೇಹ ಅಲ್ಲ, ಮನಸ್ಸು ಅಲ್ಲ, ಆ ಭಗವಂತನಿಗಾಗಿ ನೀನು ಆ ಒಂದು ಕೆಲಸ ಮಾಡ್ತಾ ಇದ್ದೀನಿ. ನಿಮಿತ್ತ ಪಾತದಾರಿ ಆ ಒಂದು ರೀತಿಯಲ್ಲಿ ನಿಷ್ಕಾಮ ಕರ್ಮ ಅಂತೀವಿ. ಆ ಫಲಿತಾಂಶವನ್ನೆಲ್ಲ ಭಗವಂತನ ಶಕ್ತಿ ಅನುಸಾರವಾಗಿ ಮಾಡ್ತಾ ಇದ್ದೀನಿ ಹೊರತು ಇಲ್ಲಿ ನನ್ನದನ್ನೋದು ಏನೂ ಇಲ್ಲ. ಇಲ್ಲಿ ಅವನು ಶಕ್ತಿ ಕೊಟ್ಟರೆ ತಾನೇ ಮಾತಾಡೋದಾಗ. ಈ ದೇಹದೊಳಗೆ ಒಂದು ಆತ್ಮ ಇದ್ದಾನೆ, ಪರಮಾತ್ಮ ಇದ್ದಾನೆ. ಅವನು ಶಕ್ತಿ ಅನುಸಾರವಾಗಿ ಮಾತಾಡ್ತಾ ಇದ್ದೀನಿ, ಅವನ ಶಕ್ತಿ ಅನುಸಾರವಾಗಿ ಊಟ ಮಾಡ್ತಾ ಇದ್ದೀನಿ, ಅವನ ಶಕ್ತಿ ಅನುಸಾರವಾಗಿ ಜೀವನ ಮಾಡ್ತಾ ಇದ್ದೀನಿ, ಅವನ ಶಕ್ತಿ ಅನುಸಾರವಾಗಿ ದುಡಿತಾ ಇದ್ದೀನಿ. ಅವನೇನಂದ್ರೆ ಈ ಬಾಡಿ ಏನಾಗುತ್ತೆ, ಡೆಡ್ ಬಾಡಿ. ಇದರೊಳಗೆ ಅವನಿದ್ರೆ ಇದು ಮಾತಾಡುತ್ತೆ, ಅವನೇನಂದ್ರೆ ಇಲ್ಲ. ಇನ್ನು ಗುರು ಮುಖಾಂತರ, ಶಾಸ್ತ್ರದ ಮುಖಾಂತರ, ಸಾಧನೆ ಮುಖಾಂತರ ಜ್ಞಾನ ಪಡ್ಕೊಂತಾನೆ. ಅದಕ್ಕೆ ಅವಾಗ ನಿಷ್ಕಾಮ ಕರ್ಮವನ್ನು ಮಾಡ್ತಾನೆ. ಅವಾಗ ಅಲ್ಲಿ ಕರ್ಮ ಉಂಟು ಇರೋದಿಲ್ಲ, ಅದು ಮುಕ್ತಿ ಕರ್ಮ. ಆದ್ದರಿಂದ ಕರ್ಮ ಮಾರ್ಗದಲ್ಲಿ ಏನ್ ತಿಳ್ಕೊಳ್ತಂದ್ರೆ ಒಬ್ಬ ಸಾಧಕ ರಜೋಗುಣವನ್ನ ಕಳ್ಕೊಂತಾನೆ. ಭಕ್ತಿ ಮಾರ್ಗದಲ್ಲಿ ತಮೋಗುಣವನ್ನು ಕಳ್ಕೊಂತಾನೆ, ಅಂದ್ರೆ ಸೋಮರಿತನವನ್ನು ಕಳ್ಕೊಂತಾನೆ. ಕರ್ಮ ಮಾರ್ಗದಲ್ಲಿ ರಜೋಗುಣವನ್ನ ಕಳ್ಕೊಂತಾನೆ, ಅಂದ್ರೆ ರಾವಣಾಸುರ ಒಂದು ಲಕ್ಷಣ ಇರುತ್ತಲ್ಲ, ಆ ಲಕ್ಷಣ ಕಳ್ಕೊಂಡ್ಬಿಡ್ತಾನೆ. ಸ್ವಾರ್ಥ ಆಗಿರ್ತಾನೆ ರಾವಣಾಸುರ. ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಎಷ್ಟೋ ಮಂದಿ ಬೇರೆ ಮಾಡ್ದ, ಎಷ್ಟೋ ಮಂದಿ ಸತ್ತೋದ್ರು, ರಾಜ್ಯವನ್ನೇ ಕಳ್ಕೊಂಡ ತನ್ನ ಸ್ವಾರ್ಥಕ್ಕೋಸ್ಕರ. ಆ ಒಂದು ಲಕ್ಷಣ ಕಳ್ಕೊಂತೀವಂತೆ ಕರ್ಮ ಮಾರ್ಗದಲ್ಲಿ. ಎರಡು. ಮೂರನೇದು